ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳ ನಾಮಪತ್ರ ತಿರಸ್ಕಾರ. ಚುನಾವಣಾ ಅಧಿಕಾರಿಗೆ ಕಾಂಗ್ರೆಸ್ ಶಾಸಕ ಅಶೋಕ್ ಕುಮಾರ್ ರೈ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ಪಿಎಲ್ಡಿ ಬ್ಯಾಂಕ್ ಚುನಾವಣೆಯ ವೇಳೆ ಈ ಜಟಾಪಟಿ ನಡೆದಿದೆ. ರಾಜಶೇಖರ್ ಜೈನ್, ಅಶೋಕ್ ರೈ ದೇರ್ಲಾ ಎಂಬುವರ ನಾಮಪತ್ರ ತಿರಸ್ಕೃತ ಆಗಿಬಿಟ್ಟಿದೆ. ಚುನಾವಣಾ ಅಧಿಕಾರಿ ಎಆರ್ಒ ರಘು ಎಂಬುವರಿಂದ ತಿರಸ್ಕೃತ ಆಗಿದೆ. ಉದ್ದೇಶಪೂರ್ವಕವಾಗಿ ತಿರಸ್ಕಾರ ಮಾಡಿದ್ದಾರೆ ಅಂತ ಅಭ್ಯರ್ಥಿಗಳು ಆರೋಪಿಸ್ತಾ ಇದ್ದಾರೆ. ಶಾಸಕ ಅಶೋಕ್ ಕುಮಾರ್ ರೈ ಗಮನಕ್ಕೆ ಅಭ್ಯರ್ಥಿಗಳು ತಂದಿದ್ದಾರೆ. ವಿಚಾರ ತಿಳಿತಾ ಇದ್ದಂತೆ ಬ್ಯಾಂಕ್ಗೆ ದೌಡಾಯಿಸಿ ಅಧಿಕಾರಿಗಳಿಗೆ ತರಾಟೆ ತೆಗೆದುಕೊಂಡಿದ್ದಾರೆ. ಆರೋಪಕ್ಕೆ ಸ್ಪಷ್ಟನೆ ನೀಡೋದಕ್ಕೆ ಚುನಾವಣಾ ಅಧಿಕಾರಿ ಮುಂದಾಗಿರುವಂಥದ್ದು. ಯಾವ ಕೆಟಗರಿಯಲ್ಲಿ ಸ್ಪರ್ಧೆ ಅಂತ ನಾಮಪತ್ರದಲ್ಲಿ ನಮೂದಿಸಬೇಕು. ನಮೂದಿಸಿದ ಬಳಿಕ ಉಳಿದ ಕೆಟಗರಿಯ ಹೆಸರನ್ನ ಅಳಿಸಬೇಕು. ಅಳಿಸಿದ ಕಾರಣ ನಾಮಪತ್ರ ತಿರಸ್ಕರಿಸಿದ್ದೇನೆ ಅಂತ ಅಧಿಕಾರಿ ಹೇಳಿದ್ದಾರೆ. ಒಂದಷ್ಟು ಪ್ರಕ್ರಿಯೆಗಳಿರುತ್ತೆ, ಅದನ್ನು ಮಾಡಿಲ್ಲ, ಅದಕ್ಕೆ ತಿರಸ್ಕರಿಸಿದ್ದೀನಿ ಅಂತ ಹೇಳಿದ್ದಾರೆ. ಬನ್ನಿ ಸರ್, ಒಳಗೆ ಬನ್ನಿ. ನೀವು ಅಧಿಕಾರಿ? ನಾನು ಏಕೆ ಬದಲಾವಣೆ ಆಗಿದೆ ಅಂತ ಸರಿ ಇದೆ ನೋಡಿ, ಹೊಡೆದು ಹಾಕಬೇಕು ಅಂತ ತೋರಿಸಿದ್ದೆ. ಒಂದು ನಿಮಿಷ ಫಸ್ಟ್ ನಿಖಿಲ್, ನಾವು ಸರಿ ಕಲ್ತ್ಕೊಳ್ಳಿ. ನೀವು ಕಾನೂನು ಪ್ರಕಾರ ಹೇಗಿದೆ ಅದರ ಪ್ರಕಾರ ತೋರಿಸಿ ಸರ್. ತಾನು ಸ್ಪರ್ಧಿಸುವ ಸ್ಥಾನವನ್ನು ಸ್ಪಷ್ಟವಾಗಿ ನಮೂದಿಸತಕ್ಕದ್ದು. ಮಾಡಿದಿರಲ್ಲ ಅಣ್ಣ, ಹೊಡೆದಾಗ ನೀವು ತಪ್ಪು ಅಣ್ಣ ಸ್ಪಷ್ಟವಾಗಿ ನಮೂದಿಸತಕ್ಕದ್ದು. ಈಗ ನೀವು ನನ್ನನ್ನು ತಪ್ಪು ದಾರಿಗೆ ತಿಳ್ಳು, ನಿಮ್ಮನ್ನು ಸಸ್ಪೆಂಡ್ ಮಾಡ್ತೇನೆ, ಗೊತ್ತಾಯ್ತಲ್ಲ? ಈಗ ನೀವು ಹೇಳಿದೇನು, ಅದನ್ನು ಹೊಡೆದಾಕ್ಬೇಕು ಅಂತ ಹೊಡೆದಾಕ್ಬೇಕು ಅಂತ ಬರ್ತೀರಿ ಅಂತ. ಹೊಡೆದಾಕ್ಬೇಕಂತ ಎಲ್ಲಿ ಬರ್ತಿದೆ? ಹೊಡೆದಾಕ್ಬೇಕು ಅಂತ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಇಲ್ಲಿ ಒಂದ್ ನಿಮಿಷ ಅಣ್ಣ, ಸ್ಥಾನವನ್ನ ಸ್ಪಷ್ಟವಾಗಿ ನಮೂದಿಸತಕ್ಕದ್ದು. ಸ್ಪಷ್ಟವಾಗಿ ತಿಳಿಸಿದ್ದಾರೆ ಹೊಡೆದಾಕ್ಬೇಕಂತ ಹೇಳಿ. ಅದರಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಅದನ್ನು ಅವರು ಯಾವುದಕ್ಕೆ ಎಲ್ಲಾ ನಾಮಪತ್ರಗಳು ಆಗಿದೆ. ನಮಗೆ ಎಲ್ಲದೂ ನಾಮಪತ್ರದಲ್ಲಿ ಆಗಿದೆ ಅಂತ ಬೇಡ, ಕಾನೂನಲ್ಲಿ ಏನಿದೆ ಅದನ್ನು ಹೇಳಿ. ಎಲ್ಲ ನಾಮಪತ್ರ ನೋಡಿ ಕಾನೂನು ಅಂತಂದ್ರೆ ನೋಡಿ, ನನ್ನನ್ನು ಮಿಸ್ಗೈಡ್ ಮಾಡ್ತೀನಿ ಅಂತ ತಿಳ್ಕೊಳ್ಬೇಡಿ. ಯಾವುದೇ ಕಾರಣಕ್ಕಿಲ್ಲ ಮಿಸ್ಗೈಡ್ ಮಾಡ್ತೀನಿ ತೋರಿಸ್ತೇನೆ ಸರ್. ಅಣ್ಣ, ಅವ್ರು ಯಾವುದಕ್ಕೆ ಮಾಡಿದ್ದಾರೆ ದಿಕ್ ಮಾಡಿದ್ದಾರೆ, ಕರೆಕ್ಟ್. ನೀವು ಈಗ ಏನ್ ಹೇಳಿದ್ರು ನನ್ನ ಹತ್ರ, ಅದರಲ್ಲಿ ಎಲ್ಲದನ್ನು ಹೊಡಿಬೇಕಂತ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ. ಯಾಕೆ ಗೊಂದಲ ಆಯಿತು? ಕೊನೆಗೆ ಏನಾದರೂ ಬಗೆಹರಿದಿದೆಯಾ ಏನು? ನೀತಿ ಸಹಕಾರಿ ಬ್ಯಾಂಕ್ನ ಚುನಾವಣೆಗಳು ಸಾಕಷ್ಟು ನಡೀತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಪುತ್ತೂರಿನಲ್ಲೂ ಕೂಡ ಈ ಒಂದು PLD ಬ್ಯಾಂಕ್ ನ ಒಂದು ಚುನಾವಣೆ ನಡೀಲಿಕ್ಕಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ಬೆಂಬಲಿತ ಇಬ್ಬರು ಅಭ್ಯರ್ಥಿಗಳು ಅವರು ನಾಮಪತ್ರವನ್ನ ಸಲ್ಲಿಸಿದ್ರು. ಆದ್ರೆ ಈ ನಾಮಪತ್ರದಲ್ಲಿ ಒಂದಿಷ್ಟು ಲೋಪದೋಷ ಇದ್ದಂತ ಕಾರಣದಿಂದಾಗಿ ಅವರ ನಾಮಪತ್ರವನ್ನ ರಿಜೆಕ್ಟ್ ಮಾಡಲಾಗಿತ್ತು. ಇದು ಅವರ ಅಸಮಾಧಾನಕ್ಕೂ ಕೂಡ ಕಾರಣವಾಗಿತ್ತು. ಚುನಾವಣಾ ಅಧಿಕಾರಿ ಎಆರ್ ರಘು ಅನ್ನುವಂಥವ್ರು ಇದನ್ನು ತಿರಸ್ಕೃತ ಮಾಡಿದ್ರು. ಹಾಗಾಗಿ ಈ ವಿಚಾರವನ್ನ ಅಲ್ಲಿನ ಸ್ಥಳೀಯ ಕಾಂಗ್ರೆಸ್ ಅಧ್ಯಕ್ಷರ ಒಂದು ಗಮನಕ್ಕೆ ತಂದು ಇದು ಉದ್ದೇಶಪೂರ್ವಕವಾಗಿ ನಾಮಪತ್ರವನ್ನ ತಿರಸ್ಕಾರ ಮಾಡಿದ್ದಾರೆ ಅನ್ನುವಂತಹ ಒಂದು ಆರೋಪವನ್ನು ಅವರು ಮಾಡಿದ್ರು. ಈ ವಿಚಾರ ತಿಳಿತಾ ಇದ್ದಂತೆ ಪುತ್ತೂರು ಕ್ಷೇತ್ರದ ಶಾಸಕರಾಗಿರುವಂತಹ ಅಶೋಕ್ ಕುಮಾರ್ ರೈ ಅವರು ಅಲ್ಲಿಗೆ ಆಗಮಿಸಿದ್ದಾರೆ. ಚುನಾವಣಾ ಅಧಿಕಾರಿಯನ್ನ ತರಾಟೆಗೆ ಕೂಡ ತೆಗೆದುಕೊಂಡಿದ್ದಾರೆ. ಸ್ಥಳದಲ್ಲಿ ಆ ಒಂದು ನಾಮಪತ್ರ ಏನು ಪರಿಶೀಲನೆ ಕೊಟ್ಟಿದ್ದಾರೆ ಅದನ್ನ ಪರಿಶೀಲನೆ ಕೂಡ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಇದನ್ನ ದುರುದ್ದೇಶಪೂರ್ವಕವಾಗಿ ಅಧಿಕಾರಿ ಮಾಡಿದ್ದಾರೆ ಅನ್ನುವಂತಹ ರೀತಿಯಲ್ಲೂ ಕೂಡ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಇದಕ್ಕೆ ಆ ಒಂದು ಏನು ಚುನಾವಣಾಧಿಕಾರಿ ಇದ್ದಾರೆ ಅವರೊಂದು ಸಮಜಾಯಿಷಿಯನ್ನ ಕೊಡುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ. ಯಾವ ಕೆಟಗರಿಯಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾನೆ ಆ ವಿಚಾರವನ್ನ ನಾಮಪತ್ರದಲ್ಲಿ ನಮೂದಿಸಬೇಕು. ನಮೂದಿಸಿದ ಬಳಿಕ ಉಳಿದ ಕೆಟಗರಿಯನ್ನ ಅಳಿಸಬೇಕು ಅನ್ನುವಂತ ನಿಯಮ ಇದೆ ಅನ್ನುವಂತ ವಿಚಾರವನ್ನು ಹೇಳಿದಾಗ ಶಾಸಕರು ಇನ್ನಷ್ಟು ಗರಂ ಆಗ್ತಾರೆ. ಇದು ಅಂತದ್ ಯಾವುದೇ ನಿಯಮ ಇಲ್ಲ ಅನ್ನುವಂತ ರೀತಿಯಲ್ಲೂ ಕೂಡ ಅವರನ್ನ ತರಾಟೆಗೆ ತೆಗೆದುಕೊಳ್ಳಿ. ಈ ಬಳಿಕ ನಿಮ್ಮನ್ನ ಏನು ಅಮಾನತು ಮಾಡುವಂತ ಸೂಚನೆಯನ್ನ ನೀಡ್ತೀನಿ ಅನ್ನೋ ರೀತಿ ಎಚ್ಚರಿಕೆಯನ್ನ ಕೂಡ ಕೊಟ್ಟಂತ ಒಂದು ಘಟನೆ ನಡೆದಿದೆ. ಓಕೆ, ಥ್ಯಾಂಕ್ ಯು ಆದಿತ್ಯ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ನಾಮಪತ್ರಗಳು ಆಗಿದೆ.